ಸೊ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ 4 ಲೆಟರ್ಸ್ ಅರಬಿಕ್ ಆಲ್ಫಾಬೆಟ್ಸ್ನ ಹೇಳ್ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ಮತ್ತೆ 4 ಲೆಟರ್ಸ್ನ ನಾವು ಕಲಿಯೋಣ, ಓಕೆನಾ? ಸೊ ಬಿಫೋರ್ ಗೋಯಿಂಗ್ ಇನ್ ಟು ಅ ನೆಕ್ಸ್ಟ್ 4 ಲೆಟರ್ಸ್, ಲೆಟ್ಸ್ ರಿಕ್ಯಾಪ್ ನಾವು ಲಾಸ್ಟ್ ವಿಡಿಯೋದಲ್ಲಿ ಏನು ಕಲ್ತಿದ್ವಿ ಅಂತ, ಓಕೆನಾ? ಸೊ ನಾವು 4 ಲೆಟರ್ಸ್ ಕಲ್ತಿದ್ದು ಅಲಿಫ್, ಬಾ, ಟ, ತ. ಐ ಹೋಪ್ ನಿಮಗೆ ಎಲ್ಲರಿಗೂ ನೆನಪಿದೆ ಅಂತ ಹೇಳ್ಕೊತೀನಿ. ನೆನಪಿಲ್ಲ ಅಂತ ಹೇಳಿದ್ರೆ ಪ್ರಿವಿಯಸ್ ವಿಡಿಯೋಗೆ ಹೋಗಿ ಅದನ್ನು ಸ್ವಲ್ಪ ರೀಕ್ಯಾಪ್ ಮಾಡ್ಕೊಂಡು ಮತ್ತೆ ಬನ್ನಿ. ಸೊ ಅಲಿಫ್, ಬಾ, ಟ, ಥ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ಜಿ, ಹ, ಕ 3 ವರ್ಡ್ಸ್. ಇದು ಒಂದೇ ಫ್ಯಾಮಿಲಿ ಆಗಿದೆ. ಜಿ, ಹ, ಕ. ಓಕೆ, ಇದು ಅಲಿಫ್, ಬಾ, ಟ, ಥ, ಜಿ, ಹ, ಹ. ಓಕೆ, ಸೊ ನಾವು 4 ಲೆಟರ್ನ ಕಮಿಟ್ ಮಾಡಿದ್ದೀವಲ್ವಾ. ಸೊ 1 ಲೆಟರ್ನ ಎಕ್ಸ್ಟ್ರಾ ಹೇಳ್ಕೊಡ್ತೀನಿ ನಾನು, ಡ, ದ. ಇದೆರಡು ಒಂದೇ ಫ್ಯಾಮಿಲಿ ಆಗಿರೋದ್ರಿಂದ ಐ ಡೋಂಟ್ ವಾಂಟ್ ಟು ಗಿವ್ ಅ ಗ್ಯಾಪ್ ಹಿಯರ್. ಸೊ ಇವತ್ತಿನ ಲೆಟರ್ಸ್ ಯಾವುದಪ್ಪ ಹೇಳಿದ್ರೆ ಜಿ, ಹ, ಕ, ಡ, ದ. ಆಲ್ ರೈಟ್. ಸೊ ಇವಾಗ ನಾವು ಇಷ್ಟು ಲೆಟರ್ಸ್ನ ಕಲ್ತಿದ್ದೀವಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡಬೇಕಂದ್ರೆ ಮೇಲ್ಗಡೆ ಒಂದು ಡ್ಯಾಶ್ ಹಾಕಿ ಅಂತ ಹೇಳ್ಕೊಟ್ಟಿದ್ದೆ. ಅದರ ನಾನು ರಿಯಲ್ ಮೀನಿಂಗ್ ಮತ್ತು ರಿಯಲ್ ನೇಮ್ನ ಹೇಳ್ಕೊಡ್ತೇನೆ, ಓಕೆನಾ? ಸೊ ನಾವಿವಾಗ ಬಾ ಮಾಡಬೇಕಾದ್ರೆ ನಾವು ಅಲಿಫ್ ಹಾಕ್ತೀವಿ. ಬಾ ಮಾಡಬೇಕಾದ್ರೆ ಇದನ್ನ ಹಾಕ್ತೀವಲ್ಲ. ಸೊ ಕನ್ಫ್ಯೂಸ್ ಮಾಡೋದು ಬೇಡ. ಇವಾಗ ಬಾ ಇದೆ, ಇದಕ್ಕೆ ಬಾ ಮಾಡಬೇಕಲ್ವಾ? ಸೊ ಇದಕ್ಕೆ ಇಂಕ್ ಇಸ್ ನಾಟ್ ವರ್ಕಿಂಗ್, ಜಸ್ಟ್ ಅ ಮಿನಿಟ್. ಆಲ್ ರೈಟ್. ಸೊ ಇದು ಬಾ ಇದೆ, ಇದಕ್ಕೆ ನಾನು ಡ್ಯಾಶ್. ಈ ಡ್ಯಾಶ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಫಥ. ಹೇಗೆ ನೆನ್ಪಿಟ್ಕೊಳ್ತೀರಾ ನೀವು ಫಥನ ಅಂತ ಹೇಳ್ತೀನಿ, ನಾನು ಹೇಳ್ಕೊಳ್ತೀನಿ. ಒಂದು ಟ್ರಿಕ್ ಇದೆ. ಸೊ ಮೇಲ್ಗಡೆ ಡ್ಯಾಶ್, ಮೇಲ್ಗಡೆ ಬಂದರೆ ಅದು ಫಥ. ಸೊ ನಮ್ಮ ಫಾದರ್ಸ್ ಯಾವಾಗಲೂ ಟಾಪಲ್ಲಿ ಇರ್ತಾರಲ್ವ. ಐ ಲವ್ ಮದರ್ಸ್ ಬಟ್ ಸ್ಟಿಲ್ ಐ ಲವ್ ಫಾದರ್ ಮೋರ್. ಸೊ ಮೇಲ್ಗಡೆ ಒಂದು ಡ್ಯಾಶ್ ಹಾಕೋದ್ರೆ ಫಥ ಅಂತ ನೆನ್ಪಿಟ್ಕೊಳ್ಳೋಕೆ ಮಾತ್ರ ಹೇಳ್ತಾ ಇರೋದು, ಬೇರೆ ಯಾವುದೇ ರೀಸನ್ಸ್ಗೂ ಅಲ್ಲ. ಓಕೆ, ಬಾ ಆಯಿತು. ಇವಾಗ ನಾನು ಬಿ ಮಾಡಬೇಕು. ಇದು ಕೆಳಗಡೆ ಇದೆ, ಓಕೆ, ಬಿ. ಇವಾಗ ಇದನ್ನೇನಂತ ಹೇಳ್ತೀವಿ, ಕಸ್ರ ಅಂತ ಹೇಳ್ತೀವಿ. ಕೆಳಗಡೆ ಒಂದು ಡ್ಯಾಶ್ ಹಾಕೋದು. ಈ ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಕಸ್ರ ಅಂತ ಯೂಸ್ ಮಾಡ್ತೀವಿ. ಸೊ ಇವಾಗ ಹೇಗೆ ನೆನ್ಪಿಟ್ಕೊಳ್ಳೋದು? ಸೇ ಸಪೋಸ್ ಕಸಿನ್ಸ್ ಆ್ಯಂಡ್ ಫಾದರ್. ನಾವು ಕಸಿನ್ಸ್ ಬಂದಾಗ ಎಲ್ಲರೂ ಡೌನ್ ಫ್ಲೋರಲ್ಲಿ ಉಸ್ಕೊಳ್ಳೋದು ಆ ಥರ ಮಾಡ್ತೀವಲ್ವ. ಸೊ ಕಸ್ರನ ನಾವು ಕೆಳಗಡೆ ಬರೋದ್ರಿಂದ ನಾವು ಕಸ್ರ, ಕಸಿನ್ಸ್, ಕಸ್ರ. ಓಕೆ, ಈಗ ಮೇಲ್ಗಡೆ ಬಂದರೆ ಏನು ಹೇಳ್ತೀವಿ, ಫಥ ಫಾದರ್, ಫಥ ಫಾದರ್, ಫಥ ಫಾದರ್. ಜಸ್ಟ್ ಮೇಲ್ಗಡೆ ಫಾದರ್, ಕೆಳಗಡೆ ಕಸಿನ್ಸ್, ಫಥ ಕಸ್ರ, ಫಥ ಕಸ್ರ. ಓಕೆ, ಇದನ್ನು ಪ್ರಾಕ್ಟೀಸ್ ಮಾಡಿ. ಸೊ ನೆನಪು ಆಗುತ್ತೆ ನಿಮಗೆ. ಈಗ ಇದು ಬಂದು, ಈಗ ಬೂ ಮಾಡಬೇಕಾದ್ರೆ ನಾವು ಒಂದು ದೀರ್ಘ ಕೊಡ್ತೀವಲ್ವ, ಕೊಂಬು ಥರ ಕೊಡ್ತೀವಲ್ವ. ಸೊ ಅದನ್ನು ನಾವು ಹೇಳ್ತೀವಿ, ಇದನ್ನು ಮೇಲ್ಗಡೆ ಬೂ ಅಂತ ಬರೀತೀವಿ. ಇದನ್ನೇನಂತ ಹೇಳ್ತೀವಿ ಅಂದರೆ ದಮ್ಮ. ಇನ್ ಅರಬಿಕ್ ಇದನ್ನೇನು ಹೇಳ್ತೀವಿ, ದಮ್ಮ ಅಂತ ಕರಿತೀವಿ. ಸೊ ಹೇಗೆ ನೆನ್ಪಿಟ್ಕೊಳ್ಳೋದು? ಈಗ ಇದು ಕೊಂಬಿದೆ. ಸೊ ಯು ಕ್ಯಾನ್ ಜಸ್ಟ್ ಸೇ ದಮ್ಮ, ದೊಡ್ಡಮ್ಮ. ದಮ್ಮ, ದೊಡ್ಡಮ್ಮ. ದೊಡ್ಡಮ್ಮ ಯಾವಾಗಲೂ ಕೊಂಬು ಥರ ಲೆಕ್ಕ ಇರುತ್ತಲ್ಲ, ಆ ಥರ ನಾವು ದಮ್ಮ. ನಮ್ಮ ಮನೆಗೆ ಯಾವಾಗ ಬಂದರೂ ಒಂದು ಸ್ವಲ್ಪ ಸೊಟ್ಟಿಗೆ ಮಾತಾಡೋದು, ಸೊಟ್ಟಿಗೆ ಇರುತ್ತಲ್ಲ, ಆ ಥರ ದಮ್ಮ. ಇದಕ್ಕೆ ನಾವು ಕೊಂಬು, ಮೇಲ್ಗಡೆ ಒಂದು ಕೊಂಬು ಹಾಕಿದ್ರೆ ದಮ್ಮ ಆಗುತ್ತೆ. ಓಕೆ, ನಾವು ಲೆಟ್ಸ್ ರೀಕ್ಯಾಪ್. ಮೇಲ್ಗಡೆ ಹಾಕಿದ್ರೆ ಫಥ, ಫಾದರ್. ಕೆಳಗಡೆ ಡ್ಯಾಶ್ ಹಾಕಿದ್ರೆ ಈ, ಕಸಿನ್ಸ್. ಓಕೆ, ಕಸ್ರ, ಈ ಕಸ್ರ, ಆ ಫಥ, ಉ ದಮ್ಮ. ಐ ಹೋಪ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳ್ಕೊತೀನಿ. ಇದು ಬಂದ್ಬಿಟ್ಟು ಇದ್ರದ್ದು ನೇಮ್ಸ್ ನಾನು ಮುಂಚೆ ಹೇಳ್ಕೊಟ್ಟಿರಲಿಲ್ಲ ಲಾಸ್ಟ್ ಕ್ಲಾಸ್ಗಳಲ್ಲಿ, ಬಿಕಾಸ್ ಕನ್ಫ್ಯೂಸ್ ಆಗುತ್ತೆ ಅಂತ. ಈ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ, ಫಥ ಕಸ್ರ ಧಮ್ಮ, ಫಥ ಕಸ್ರ ಧಮ್ಮ. So there are certain rules
ಇನ್ ಅರೇಬಿಕ್ ವರ್ಡನ್ನ ತನ್ವೀನ್ ಅಂತ ಹೇಳಿದ್ರೆ ಲೆಟರ್ನ ಎಂಡಲ್ಲಿ ಮಾತ್ರ ಬರೋದು. ಸೊ ಇವಾಗ ನಾವು ಒಂದು ಕೆಲವೊಂದು ವರ್ಡ್ಸನ್ನು ನೀವು ಫಸ್ಟ್ ಆಗಲಿ ಅಥವಾ ಮಿಡಲಲ್ಲಾಗಲಿ ಬರೆಯೋಕ್ಕಾಗಲ್ಲ. ಸೊ ಆ ಥರ ವರ್ಡ್ಸ್ಗಳನ್ನ ನಾವು ತನ್ವೀನ್ ಅಂತ ಕರಿತೀವಿ ಇದರಲ್ಲಿ ಅರೇಬಿಕಲ್ಲಿ. ಓಕೆನಾ? ಅನ್, ಇನ್, ಉನ್. These are the 3 letters can only come at the end of the letter. Okay? So ನಾವು ಹೇಗೆ ಮಾಡೋದಪ್ಪ ಅಂತ ಹೇಳಿದ್ರೆ ಮೇಲ್ಗಡೆ ಒಂದು ಫತ ಐತಲ್ವ, ಫತ ಹಾಕಿದ್ರೆ ಆ ಆಗ್ತಿತ್ತು, ಇನ್ನೂ ಒಂದು ಡ್ಯಾಶ್ ಹಾಕಿದ್ರೆ ಅನ್ ಆಗುತ್ತೆ. ಕೆಳಗಡೆ ಒಂದು ಡ್ಯಾಶ್, ಇದು ಟಾಪಲ್ಲಿ, ಇದು ಬಾಟಮಲ್ಲಿ, ಇದು ಹೂ ಇರೋದನ್ನ ಡಬಲ್ ಮಾಡಬೇಕು ಅಷ್ಟೇ, ಉನ್ ಆಗುತ್ತೆ. ಅನ್ ಇನ್ ಉನ್, ಅನ್ ಇನ್ ಉನ್. ಸೊ ಇದನ್ನು ನಾನು ಬಾಗೆ ಹೇಗೆ ಮಾಡೋದು, ಬಾ ಇದೆಯಲ್ಲ ಬನ್ ಮಾಡಬೇಕು. ಬನ್, ಬಿನ್, ಬುನ್. ಹೇಗೆ ಮಾಡೋದು ನೋಡೋಣ. ಈಗ ಬಾ ಇದೆ, ಇದಕ್ಕೆ ನಾನು ಒಂದು ಡ್ಯಾಶ್ ಅಡಿಷ್ನಲ್ ಆಗಿ ಹಾಕಿದ್ರೆ ಇದೇನಾಗುತ್ತೆ ಬನ್. ಬಾಗೆ ನಾನು ಇದೇನಾಗುತ್ತೆ ಬಿನ್. ಈಗ ನಾನು ಬುನ್ ಮಾಡಬೇಕು. ಹೇಗೆ ಮಾಡೋದು, ಬಾ ಬುನ್. ಇದನ್ನ ಶೇಪ್ ನೋಡ್ಕೊಳ್ಳಿ, ಕೊಂಬು ಥರನೇ, ಎರಡು ಲೈಕ್ ದಮ್ಮ ಥರನೇ ಇದೆ, ಬಟ್ ಅದನ್ನು ಜೋಡ್ಸ್ ಬರ್ತಿದ್ದೀನಿ ಅಷ್ಟೇ, ಬುನ್. ಸೊ ತನ್ವೀನ್ ನೆನ್ಪಿಟ್ಕೋಬೇಕು. ಅನ್ ಇನ್ ಉನ್ ಅದು ಲಾಸ್ಟ್ ಲೆಟರಲ್ಲಿ ಮಾತ್ರ ಬರುತ್ತೆ. ಸೊ ಇದು ಟಾಪಲ್ಲಿ ಆ ಇ ಉ. ಆ ಅಂದರೆ ಫಥ, ಇ ಅಂದರೆ ಕಸ್ರ, ಉ ಅಂದರೆ ದಮ್ಮ. ಓಕೆ, ಇಷ್ಟು ಅರ್ಥ ಆಯ್ತಲ್ಲ. ಸೊ ಇವಾಗ ನಾವು ಲೆಟರ್ ಫಾರ್ಮೇಷನ್ನ ನೋಡೋಣ. ಜೀಮ್, ಹಾ, ಖಾ, ಡ, ಡ. ಫಸ್ಟ್ ಲೆಟರು ಯಾವ ತಗೊಳ್ಳೋಣ ನಾವು. ಓಕೆ, ಬತ್ತ, ಬತ್ತ. ಓಕೆ, ಬಾ, ಬಾ. ಓಕೆ, ಟ. ನಾನು ಇದನ್ನು ಜೋಡಿಸಿ ಬರೀಬೇಕು. ಈಗೇನಾಗುತ್ತೆ ಟ, ಬಾ ಟ. ಬಾ ಟ ಇದೆ. ಓಕೆನಾ. ಬಟ್ ನಾನು ಈಗ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಟಾನ. ಲೈಕ್ ನಾವು ಕನ್ನಡದಲ್ಲೆಲ್ಲ ಬರಿತೀವಲ್ವ, ಸೊ ಲೈಕ್ ಭತ್ತ ಈ ಥರ ಬರಿತೀವಿ ನೋಡಿ. ಬಾ ತ. ಇದನ್ನೇನು ಹೇಳ್ತೀವಿ, ಒತ್ತಕ್ಷರನ ಏನೋ ಹೇಳ್ತೀವಲ್ವ, ಒತ್ತು ಕೊಟ್ಟು ಲೈಕ್ ನಾವು ಸ್ಟ್ರೆಸ್ ಮಾಡಿ ಹೇಳೋದಕ್ಕೆ ನಾವು ತ. ನಾನು ಇಲ್ಲಿ ಬರಿಬೇಕಂತ ಹೇಳಿದ್ರೆ ಹೇಗೆ ಅರೇಬಿಕಲ್ಲಿ ಬರೆಯೋದು ಹೇಳ್ಕೊಡ್ತೇನೆ. ಸೊ ಇದನ್ನ ಕೂಡ್ಸ್ ಬರ್ತಿದ್ದೀವಿ. ಸೊ ತಾಗೆ ನಾವು ಒತ್ತಕ್ಷರ ಹಾಕ್ಬೇಕಂತ ಹೇಳಿದ್ರೆ ಇದನ್ನ ಈ ಥರ ಬರೀಬೇಕು. ಲೈಕ್ ತ್ರೀ ಇದೆಯಲ್ಲ, ಆ ಥರ 3 ನಂಬರ್ನ ಮೇಲ್ಗಡೆ ಬರೆದ್ರೆ ಆಗುತ್ತೆ. ಇದ್ರ ಮೇಲ್ಗಡೆ ತ, ಭತ್ತ. ಈಗ ಏನಾಗಿದೆ, ಇದು ಭತ್ತ ಆಗಿದೆ. ಬಾ ತ. ಇದೇನಾಗುತ್ತೆ ಭತ್ತ ಆಗುತ್ತೆ. ಸೊ ಇದು 3 ನಂಬರ್ ಮೇಲ್ಗಡೆ ಬರ್ತೀವಲ್ಲ, ಏನದು ಅಂತ ಹೇಳಿದ್ರೆ ಶಡ್ಡ. What is shadda? Shadda will make you stress the word second time. I'll tell you something. So if you're using da and then you are putting more stress on that to explain something, so but ta, 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 ta alla, ta. So ಅದಕ್ಕೆ ನಾವು ಶಡ್ಡನ ಯೂಸ್ ಮಾಡ್ತೀವಿ. ಆಲ್ರೈಟ್. ಸೊ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು. ಸೊ ಈ ಥರ ಬರೆದ್ರೆ ಇದು ಶಡ್ಡ. ಓಕೆ, ಇವಾಗ ವರ್ಡ್ಸ್ನ ನೋಡೋಣ. ಸೊ ಬಾ, ಬಿ, ಬಾ, ಬಿ, ಬು. ಏನಿದು, ಟ್ರೈ ಮಾಡ್ತಾರೆ ಯಾರಾದರೂ. ಬಾ, ಬಿ, ಬು. ಬಾ, ಬಿ, ಬು. ಓಕೆ, ಇದೇನೋ ಟ್ರೈ ಮಾಡಿ ಯಾರಾದರೂ. ಕೆಳಗಡೆ ಇದೆ ಇದು. ಓಕೆ, ಇದನ್ನೇನು ಹೇಳ್ತೀವಿ, ಬಿ. ಏನಿದು, ಕಸ್ರ, ಕಸಿನ್ಸ್ ಕಸ್ರ. ಇದು ಮೇಲ್ಗಡೆ, ಇದು ಫಥ, ಫಾದರ್, ಫಥ, ಫಥ. ಓಕೆ, ಬಿ ಬಾಬು, ಬಿ ಬಾಬು. ಬೂ ಬಿ ಬ, ಬೂ ಬಿ ಬ. ಓಕೆ,
ಇನ್ನೂ ಒಂದಷ್ಟು ವರ್ಡ್ಸ್ನ ನೋಡೋಣ. ಇವತ್ತು ಕಲ್ತಿರೋ ಆಲ್ಫಾಬೆಟ್ಸಲ್ಲಿ ಇವತ್ತು ಫಸ್ಟ್ ವರ್ಡ್ಸ್ನ ನೋಡೋಣ. ಸೊ ಫಸ್ಟ್ ಲೆಟರ್ ಇವತ್ತಿನ ವರ್ಡ್ ಅಂತ ಹೇಳಿದ್ರೆ ಜಿ. ಇದನ್ನ ನೋಡಿ, ಇದು ಟೂನ ಉಲ್ಟಾ ಮಾಡಿದ್ರೆ ಹೇಗಿರುತ್ತೋ ಅದೇ ಥರ ಇದೆ ಇದು. ಅದಕ್ಕೊಂದು ನಾನಿಲ್ಲಿ ಇದು ಚುಕ್ಕಿನ ಹಾಕಿದ್ರೆ ಜೀಮ್ ಆಗುತ್ತೆ. ಓಕೆ, ಇದನ್ನು ನಾನು ಜಾ ಜಿ ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಸೊ ಇವಾಗ ಜಿ ಇದೆ. ಸೊ ನಾನು ಮೇಲ್ಗಡೆ ಕಥ ಹಾಕಿದ್ರೆ ಏನಾಗುತ್ತೆ, ಜಾ ಆಗುತ್ತೆ. ಓಕೆ, ಜಾ. ಕೆಳಗಡೆ ಹಾಕಿದ್ರೆ ಜಿ, ದಮ್ಮ ಹಾಕಿದ್ರೆ ಜೂ. ಎಷ್ಟು ಸಿಂಪಲ್ ಆಗಿದೆ ಅಲ್ಲ, ಜಾ ಜಿ ಜೂ. ಸೊ ಈ ವರ್ಡನ್ನು ಯೂಸ್ ಮಾಡಿಕೊಂಡು ನಾವು ಫಾರ್ಮೇಷನ್ ಮಾಡೋಣ. ಜಿ ಜೂ ಹೇಗೆ ಬರೆಯೋದು ನೋಡೋಣ. ಜಿ ಜೂ. ಸೊ ಇದನ್ನು ನಾವು ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಇದು ಕಟ್ ಆಗಿಬಿಡುತ್ತೆ. ಓಕೆ, ಇವಾಗ ಈ ಥರ ಬರೆದಿರ್ತೀವಲ್ಲ ಅದು ಕಟ್ ಆಗುತ್ತೆ. ಸೊ ಅದಕ್ಕೆ ನಾನು ಜಿ ಜೂ. ಓಕೆ, ಕಾಣಿಸ್ತಿಲ್ಲ ಅನ್ಸುತ್ತೆ, ಮತ್ತೆ ಬರೀತೀನಿ. ಜಿ. ಓಕೆ, ಫಸ್ಟ್ ಲೆಟ್ ಮೀ ಎಕ್ಸ್ಪ್ಲೇನ್ ದಿಸ್. ಜಿ ಪ್ಲಸ್ ಜೂ, ಇದೆರಡನ್ನು ಕಂಬೈನ್ ಮಾಡಿ ಹೇಗೆ ಬರೆಯಪ್ಪ ಅಂತ ಹೇಳಿದ್ರೆ ಜಿ ಜೂ. ಓಕೆ, ಜೀಜು ಆಗಿದೆ. ಸೊ ಇವಾಗ ನನಗೆ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾನು ಕೂಡ್ಸ್ ಬರಿಬೇಕಂತ ಹೇಳಿದ್ರೆ ಇದು ಕಟ್ ಆಗುತ್ತೆ. ಈ ಪಾರ್ಟ್ ಕಟ್ ಆಗುತ್ತೆ. ಓಕೆ, ಇದು ನೆನ್ಪಿಟ್ಕೊಳ್ಬೇಕು ನೀವು. ಸೊ ಜಾ ಜಿ ಜೂ, ಜಾ ಜಿ ಜೂ. ಸೊ ಇದೇ ಥರ ನೀವು ಜೂ ಜಿ ಜಾ. ಓಕೆ, ಇದರ ಫಾರ್ಮೇಷನ್ ಮಾಡೋದು. ಇವಾಗ ಇದೇ ಟೂನ ಎಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿದ್ರೆ ಅರೇಬಿಕ್ಕು ಒಂದೇ ಫ್ಯಾಮಿಲಿ ನೋಡಿ. ಇವಾಗ ಇದಕ್ಕೆ ನಾವು ಚುಕ್ಕಿ ಹಾಕಿದ್ರೆ ಜೀಮ್ ಆಗುತ್ತೆ, ಚುಕ್ಕಿನ ತೆಗೆದ್ರೆ ಹಾ ಆಗುತ್ತೆ. ಇದೇ ಚುಕ್ಕಿನ ತೆಗೆದು ಮೇಲೆ ಹಾಕಿದ್ರೆ ಏನಾಗುತ್ತೆ, ಹಾ ಆಗುತ್ತೆ. ಹಾ. ಓಕೆ, ಸೊ ಇವಾಗ ಹಾನ ನೋಡೋಣ. ಹಾ, ಈ ಹಾಗೆ ಮೇಲ್ಗಡೆ ಫಥ ಹಾಕಿದ್ರೆ ಹಾ ಆಗುತ್ತೆ, ಕೆಳಗಡೆ ಕಸ್ರ ಹಾಕಿದ್ರೆ ಹೀ ಆಗುತ್ತೆ, ಮೇಲ್ಗಡೆ ದಮ್ಮ ಹಾಕಿದ್ರೆ ಹೂ ಆಗುತ್ತೆ. ಓಕೆ, ಹಾ ಹಿ ಹೂ. ಇದನ್ನೇ ನಾವು ಕೂಡ್ಸಿ ಹೇಗೆ ಬರೆಯೋದು ನೋಡೋಣ. ಹಾ ಹಿ ಹೂ. ಇದೆರಡು ಜೋಡಿಸೋದ್ರಿಂದ ಇಲ್ಲಿ ಕಟ್ ಆಗಿದೆ. ಓಕೆ, ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕಟ್ ಆಗಿದೆ, ಅದಕ್ಕೆ ಈ ಥರ ಬರ್ತಿದ್ದೆ ನಾನು. ಹಾ ಹಿ ಹೂ. ಇದಕ್ಕೆ ನಾನು ಬರ್ದಿಲ್ಲ, ಯಾಕಂದರೆ ಇದು ಯಾವುದಕ್ಕೂ ಕೂಡಿಸ್ಕೊಂಡಿಲ್ಲ. ಓಕೆನಾ, ಇದು ಎಂಡ್ ಆಗಿರೋದ್ರಿಂದ ಇದಕ್ಕೆ ಫುಲ್ ಫಾರ್ಮ್ ಬರುತ್ತೆ. ಇದು ಎಕ್ಸ್ಟೆಂಡ್ ಆಗಿರೋದ್ರಿಂದ ಇಟ್ has extended from one letter to another letter. That is the reason I have just removed the second part and then I've continued. So this is the end of the letter. That is the reason I have not removed anything here. Okay, so ha hi hu. ಇದೇ ಥರ ನನಗೆ ನೀವು ಹಾಗೆ ಮಾಡಿ. ಓಕೆನಾ, ಹಾಗೆ ಹೇಗೆ ಬರೀತೀರಾ ನೀವು. ಹಾ ಹಿ ಹೂ. ಇದನ್ನು ನೀವು ಫಿಲ್ ಮಾಡಬೇಕು. ಓಕೆನಾ, ಇಟ್ಸ್ ಒನ್ ಹೋಮ್ ವರ್ಕ್ ಫಾರ್ ಯು, ಹೌ ಟು ಫಿಲ್ ಇಟ್. ಸೊ ಇದನ್ನು ಜೋಡಿಸಿ ಕೂಡ ಹೇಗೆ ಬರೆಯೋದು ಅಂತ ನನಗೆ ಇದನ್ನು ಬರೆದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಂತ ಹೇಳಿ. ಓಕೆ, ಆಲ್ ರೈಟ್. ಸೊ ಇವಾಗ ಡಾ ಆ್ಯಂಡ್ ದ ನೋಡೋಣ. ಓಕೆ, ಡಾ ಇಷ್ಟು ಸಿಂಪಲ್ ಆಗಿದೆ ನೋಡಿ. ಒಳ್ಳೆ ಜಸ್ಟ್ ಒಂದು ಹಿಂಗೆ ಹಾಕಿದ್ರೆ ಡಾ ಆಗ್ಬಿಡುತ್ತೆ. ಇದಕ್ಕೆ ಒಂದು ಚುಕ್ಕಿ ಹಾಕಿದ್ರೆ ದ ಆಗುತ್ತೆ. ದ. ಓಕೆ, ಈಗ ದ ನೋಡೋಣ. ಇದು ದ. ಓಕೆ, ಇದಕ್ಕೆ ನಾನು ಫಥ ಹಾಕಿದ್ರೆ ಡ ಆಗುತ್ತೆ, ಕಸ್ರ ಹಾಕಿದ್ರೆ ಡಿ ಆಗುತ್ತೆ,
ದಮ್ ಹಾಕಿದ್ರೆ ಡು ಆಗುತ್ತೆ. ಓಕೆ, ಇದೇನಪ್ಪ ಅಂತ ಹೇಳಿದ್ರೆ ಇದನ್ನು ನೀವು ಈ ಅರಬಿಕಲ್ಲಿ ಸರ್ಟನ್ ವರ್ಡ್ಸ್ನ ನೀವು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಎಕ್ಸ್ಟೆಂಡ್ ಅಂದರೆ ಕೂಡಿಸಿ ಬರೆಯೋಕ್ಕಾಗಲ್ಲ. ಅದರಲ್ಲಿ ಈ 2 ವರ್ಡ್ಸು ಫಸ್ಟ್ ಆಗುತ್ತೆ. ಮತ್ತು ಅಲಿಫ್ ನಾನು ಆಗಲೇ ಹೇಳ್ಕೊಟ್ಟಂಗೆ ಅಲಿಫ್ನ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡು ಬರೆಯೋಕ್ಕಾಗಲ್ಲ, ಅದಕ್ಕೆ ಎಂಡ್ ಆಗುತ್ತೆ. ಸೊ ಅದೇ ಥರ ಇದು 2 ಲೆಟರು ನೀವು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ತೀರಾ ಇವಾಗ, ನನಗೀಗ ಕೂಡ್ಸ್ ಬರಬೇಕು. ಡಾ ಡಿ ಡು ಹೇಗೆ ಬರೀತೀರಾ? ಡಾ 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 ಹೇಗೆ ಬರೀತೀರಾ ನೋಡೋಣ. ಡಾ, ವಿ ಹ್ಯಾವ್ ಡಾ, ನಮಗೆ ಒಂದು ಅಲಿಫ್ ಬೇಕು. ಡಾ ಡಾ ಡಾ, ಇದೇನಿದು ಡಾ ಡಾ. ಓಕೆ, ಡ್ಯಾಡಿ ಹೇಗೆ ನೋಡೋಣ, ಇದು ಡಾ ಡಾ ಡ್ಯಾಡಿ. ಡ್ಯಾಡಿ ಹೇಗೆ ಬರೀತೀರಾ? ಡಾ ಡಿ, ಡ್ಯಾಡಿ. ಇದು ಡಾ, ಇದು ಡಿ. ಓಕೆನಾ? ಸೊ ನಾನು ಇದನ್ನ ಡಾನ ಅಲಿಫ್ನ ಕೊಟ್ಟು ಎಕ್ಸ್ಟೆಂಡ್ ಮಾಡಿದ್ದೀನಿ, ಡಾ ಆಗಿದೆ. ಈ ಅಲಿಫ್ ಎಕ್ಸ್ಟೆಂಡ್ ಆಗಿಲ್ಲ, ಯಾಕೆ ಅಂತ ಹೇಳಿದ್ರೆ ಅರೇಬಿಕಲ್ಲಿ ಸಮ್ ಆಫ್ ದ ವರ್ಡ್ಸ್ ನೀವು ಕೂಡಿಸಿ ಬರೆಯೋಕ್ಕಾಗಲ್ಲ. ಆಲ್ರೆಡಿ ಅದು ಶಾರ್ಟ್ ಫಾರ್ಮಲ್ಲಿ ಇರುತ್ತೆ, ಕನ್ಫ್ಯೂಸ್ ಥರ ಅದು ಶಾರ್ಟ್ ಫಾರ್ಮಲ್ಲಿ ಇರುತ್ತೆ. ಅದನ್ನು ನೀವು ಯಾವುದ್ರ ಪಕ್ಕನೂ ಜೋಡಿಸಿ ಬರೆಯೋಕ್ಕಾಗಲ್ಲ. ಅದಕ್ಕೆ ಅದರಲ್ಲಿ ಇದು 2 ವರ್ಡು. ಓಕೆನಾ? ಸೊ ಇವಾಗ ಡಾ ಹೇಳ್ಕೊಟ್ಟಿದ್ದೀನಿ. ಡಾ, ಡಾಗೆ ಹೇಗೆ ಬರೆಯೋದು? ಡಾ, ಇದು ಒಂದು ಚುಕ್ಕಿ ಹಾಕಿದ್ರೆ ಡಾ ಆಗುತ್ತೆ. ಸೊ ಇದಕ್ಕೆ ನೀವು ಟ್ರೈ ಮಾಡಿ. ಸೊ ಇವಾಗ ಫತ್ಹ ಹಾಕಿದ್ರೆ ಡಾ ಆಗುತ್ತೆ, ಕಸ್ರ ಹಾಕಿದ್ರೆ ದಿ ಆಗುತ್ತೆ, ಧಮ್ಮ ಹಾಕಿದ್ರೆ ದು ಆಗುತ್ತೆ. ದಾದಿ ದು, ದಾದಿ ದು. ಇದನ್ನು ಜೋಡಿಸಿದ್ರೆ ಹೇಗೆ ಬರೆಯಪ್ಪ ಅಂತ ಹೇಳಿದ್ರೆ ದಾ ದಾದ, ಇದೇನಿದು ದಾದ ದಾದ. ಓಕೆ, ನಾನು ಇದನ್ನು ಎಕ್ಸ್ಟೆಂಡ್ ಆಗಲ್ಲ, ಆಗಲೇ ಹೇಳ್ದಂಗೆ. ಓಕೆನಾ? ದಾದ. ಸೊ ಇವತ್ತು ನಾವು ಜೀಮ್, ಹಾ, ಖಾ, ಡಾ, ದ 5 ವರ್ಡ್ಸ್ನ ನೋಡಿದ್ದೀವಿ. ಓಕೆ, 5 ವರ್ಡ್ಸ್. ಸೊ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೀನಿ. ಇವಾಗ ಮೇಲ್ಗಡೆ ಹಾಕಿದ್ರೆ ಫಥ, ಕೆಳಗಡೆ ಒಂದು ಡ್ಯಾಶ್ ಹಾಕಿದ್ರೆ ಖಸ್ರ, ಫಾದರ್, ಕಸಿನ್ಸ್, ದೊಡಮ್. ಓಕೆ, ಡಮ್ಮ. ಆ್ಯಂಡ್ ದೆನ್ ತನ್ವೀನ್. ತನ್ವೀನ್ ಅಂತ ಹೇಳಿದ್ರೆ ಎಂಡಲ್ಲಿ ಬರೋ ವರ್ಡ್, ಅದು ಬರೀ ಎಲ್ಲೂ ಯೂಸ್ ಮಾಡೋಕ್ಕಾಗಲ್ಲ ನೀವು. ಅನ್ ಇನ್ ಉನ್, ಅನ್ ಇನ್ ಉನ್. ಇವಾಗ ಬನ್ ಬಿನ್ ಬುನ್ ಬಿಟ್ರೆ ಜನ್ ಜಿನ್ ಜುನ್, ಹನ್ ಹುನ್ ಹಿನ್, ಆ ಥರ ನೀವು ಯೂಸ್ ಮಾಡ್ಕೋಬೋದು ಅದನ್ನು. ಅದು ಏನಕ್ಕೆ ಯೂಸ್ ಆಗುತ್ತೆ ಅದನ್ನು ನಾವು ನೆಕ್ಸ್ಟು ವರ್ಡ್ಸ್ನ ಲೆಟರ್ಸ್ನ ಕಲಿಬೇಕಾದ್ರೆ ಅರೇಬಿಕಲ್ಲಿ ನಾನು ಹೇಳ್ಕೊಡ್ತೀನಿ. ಇವಾಗ ನಾವು ಸಮ್ ಆಫ್ ದ ಲೆಟರ್ಸ್ನ ನೋಡೋಣ. ಓಕೆ, ಇದನ್ನು ನನಗೆ ಓದಿ ಹೇಳ್ತೀರಾ ಯಾರಾದರೂ ಇದೇನಂತ? ಇದು 2 ಇದೆ, ಅದಕ್ಕೆ ಏನಾಗುತ್ತೆ, ಇದು ಟಾ, ಟಾ ಇದೆ. ಇದೇನಿದು? ಇದು ಏನಪ್ಪ ಅಂತ ಹೇಳಿದ್ರೆ ವ. ಹೀಗೆ ಬರೆದ್ರೆ ನಾವು ಏನಾಗುತ್ತೆ? ವ ಆಗುತ್ತೆ. ಓಕೆ, ಇದು ಯ, ಇದು ವ, ಇದು ಯ, ಇದು ವ, ಇದು ಯ, ಇದು ವ, ಇದು ಯ. ಓಕೆ, ಇದು ವ ಆಗಿದೆ. ಮೇಲ್ಗಡೆ ಏನು ಹಾಕಿದ್ದೀನಿ, ಒಂದು ಚುಕ್ಕಿ ಥರ ಇದೆ. ಇದು ಏನಪ್ಪ ಅಂತ ಹೇಳಿದ್ರೆ ಡಿಪ್ಥಾಂಗ್ಸ್. ಡಿಪ್ಥಾಂಗ್ಸ್ ಏನಂತ ಹೇಳಿದ್ರೆ, ಇವಾಗ ಇದು ಯ, ಇದು ವ, ಇದು ಯ, ಇದು ವ, ಇದು ಯ, ಇದು ವ, ಇದು ಯ. ಓಕೆ, ಇದು ವ ಆಗಿದೆ. ಮೇಲ್ಗಡೆ ಏನು ಹಾಕಿದ್ದೀನಿ, ಒಂದು ಚುಕ್ಕಿ ಥರ ಇದೆ. ಇದು ಏನಪ್ಪ ಅಂತ ಹೇಳಿದ್ರೆ ಡಿಪ್ಥಾಂಗ್ಸ್. ಡಿಪ್ಥಾಂಗ್ಸ್ ಏನಂತ ಹೇಳಿದ್ರೆ, ಇವಾಗ ಮೇಲ್ಗಡೆ ಇರೋದ್ರಿಂದ ಏನಾಗುತ್ತೆ, ಅವು ಆಗುತ್ತೆ. ಐ, ಔ, ಔ, ಐ. ಓಕೆನಾ? ಸೊ ವಾ, ಇದೇನಂತ ಹೇಳಿದ್ರೆ ಈ ಲೆಟರು ವಾ, ಇದು ಏನಂತ ಹೇಳಿದ್ರೆ ಲೆಟರು ಯ. ಓಕೆ, ಈಗ ನಾನು ಇದನ್ನು ಹೇಗೆ ಪ್ರೊನೌನ್ಸ್ ಮಾಡ್ತೀವಿ? ಇವಾಗ ಇದನ್ನು ಡಿಪ್ಥಾಂಗ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಔ, ಔ. ಈಗ
ತಾವು ತಾವು ಆಗಿದೆ. ಇದು ಏನಾಗಿದೆ? ಟ ವಾ ಡಿಪ್ತಾಂಗ್ ಔ. ಓಕೆ, ಅವು ಆಗುತ್ತೆ. ಇದಕ್ಕೆ ಯಾಕೆ ನಾನು ಡಿಪ್ತಾಂಗ್ನ ಆ್ಯಡ್ ಮಾಡಿದ್ರೆ ಐ ಆಗುತ್ತೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಲೇಟರ್ ಹೇಳ್ಕೊಡ್ತೀನಿ. ಓಕೆನಾ? ಇದನ್ನ ಲೆಟರ್ನ ನಾವು ಓದೋದನ್ನ ನೋಡ್ಕೊಳ್ಳೋಣ. ಇದು ತ. ಓಕೆ, ತ. ಇದು ವಾ ಇದೆ. ವಾಗೆ ನಾನು ಡಿಪ್ತಾಂಗ್ನ ಆ್ಯಡ್ ಮಾಡಿದ್ದೀನಿ. ಏನಾಗಿದೆ? ಇದು ತೌ. ತೌ, ತೈ ನಹಿ, ತೌ. ಇದೇನಿದು? ಬ. ಇದು ಬುನ್. ನಾವು ಆಲ್ರೆಡಿ ನೋಡಿದ್ದೀವಲ್ವ? ಒನ್. ಬಾ ಮೇಲ್ಗಡೆ ಇರುತ್ತೆ ಅಂತ ಬುನ್ ಆಗುತ್ತೆ. ತ ಔ ಬುನ್. ತ ಔ ಬುನ್. ತ ಔ ಬುನ್. ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೀನಿ. ತ ಔ ಬುನ್. ಓಕೆನಾ? ಸೊ ಇದನ್ನು ನಾನು ಹೇಳಿ ಬರ್ತಿದ್ದೆ, ಇದು ಡಿಪ್ತಾಂಗ್ಸ್ ಅಂತ ಹೇಳಿ. ಸೊ ಇದು 2 ಲೆಟರ್ಸ್ಗೆ ಬರುತ್ತೆ. ಯಾ ಮತ್ತು ವ. ವಾ ಅಂತ ಹೇಳಿದ್ರೆ ಔ ಆಗುತ್ತೆ. ಯಾ ಅಂತ ಹೇಳಿದ್ರೆ ಐ ಆಗುತ್ತೆ. ಓಕೆ, ಸೊ ಇವತ್ತಿನ ಲೆಸನ್ಸಲ್ಲಿ ನಾವು 5 ಲೆಟರ್ಸ್ನ ನೋಡೋಣ. ತುಂಬ ಆದರೆ ಓವರ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ನಾವು ಲೆಸನ್ಸಲ್ಲಿ 4 more ವರ್ಡ್ಸ್ನ ನೋಡೋಣ. ಓಕೆನಾ? ಇವಾಗ ಆಲ್ರೆಡಿ ನೀವು ಬರೆಯೋದನ್ನ ಕಲ್ತಿದ್ದೀರ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ಲೆಟರ್ಸ್ನ ಯೂಸ್ ಮಾಡಿಕೊಂಡು ನೀವು ಕೂಡಿಸಿ ಬರೆಯೋದನ್ನ ಇನ್ನೂ ಪ್ರಾಕ್ಟೀಸ್ ಮಾಡಿದ್ರೆ ನಥಿಂಗ್ ಹ್ಯಾಪನ್ಸ್. ಸೊ ಹೋಪ್ ನೀವು ಈ ವಿಡಿಯೋನ ಲೈಕ್ ಮಾಡಿದ್ದೀರ ಅಂತ ಹೇಳ್ಕೊಡ್ತೀನಿ. ಸೊ ಈ ಸೀರೀಸ್ನ ಫುಲ್ ಕಂಪ್ಲೀಟ್ ಮಾಡಿ ನಿಮಗೆ ಕಂಪ್ಲೀಟ್ ಆಲ್ಫಾಬೆಟ್ಸ್, ಅರಬಿಕ್ ಆಲ್ಫಾಬೆಟ್ಸ್ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಕಂಟಿನ್ಯೂಸ್ ಆಗಿ ನೀವು ಓದೋದು ಮತ್ತು ಬರೆಯೋದನ್ನು ಎರಡನ್ನೂ ಕಲಿತೀರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಲವಿಂಗ್. ಥ್ಯಾಂಕ್ ಯು.